ನಮಸ್ಕಾರ, ಹೇಗಿದ್ದೀರಾ ಸ್ನೇಹಿತರೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿ ಟಿ ರವಿ ಈ ಪ್ರಕರಣ ಇದೆಯಲ್ಲ, ಮುಗಿಯುವ ಲಕ್ಷಣ ಕಾಣಿಸ್ತಾ ಇಲ್ಲ. ಆಕ್ಚುಲಿ ನಿಮ್ಗೆ ಹೇಳಬೇಕು ಅಂದ್ರೆ ಈ ಪ್ರಕರಣವನ್ನು ಯಾವತ್ತೂ ಮುಗಿಸ್ಬಿಡ್ಬೋದಿತ್ತು. ಯಾಕಂದ್ರೆ ಸಭಾಪತಿಯವರು ಹೇಳಿಬಿಟ್ಟಿದ್ದಾರೆ ಇದು ಮುಗಿದ ಅಧ್ಯಾಯ ಅಂತೇಳಿ. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನೋ ಒಂದು ರೀತಿಯಾಗಿ ಜಿದ್ದಿಗೆ ಬಿದ್ದು ಈ ಪ್ರಕರಣವನ್ನು ಮುಂದೆ ಎಳ್ಕೊಂಡು ಹೋಗ್ತಾನೆ ಇದ್ದಾರೆ. ಅಂದ್ರೆ ಇಲ್ಲಿರುವಂತ ಸಮಸ್ಯೆ ಏನು ಅಂತ ಹೇಳಿದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಏನಾದ್ರೂ ಮಾಡಿ ಸಿ ಟಿ ರವಿ ಅವರ ಮೇಲೆ ಸೇಡು ತೀರಿಸ್ಕೋಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದಿದ್ದಾರೆ. ಅದಕ್ಕೆ ಅವ್ರ ಹಿಂದ್ಗಡೆ ಬೆಂಗಾವಲಾಗಿ ಡಿ ಕೆ ಶಿವಕುಮಾರ್ ಅವರು ನಿಂತಿದ್ದಾರೆ ಅನಿಸ್ತದೆ. ಯಾಕಂದ್ರೆ ಇಲ್ಲಿ ಎಲ್ಲಿಯೂ ಕೂಡ ನೀವು ನೋಡಿರ್ಬೋದು, ಸಿದ್ದರಾಮಯ್ಯನವರ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಎಲ್ಲೂ ಕಾಣಿಸ್ತಿಲ್ಲ. ಮೊದಲಿಗೆ ಏನೋ ಒಂದ್ 2-3 ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರು, ಅದಾದ ಮೇಲೆ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ಗಳು ಎಲ್ಲಿಯೂ ನಿಮ್ಗೆ ಕಾಣಿಸ್ತಾ ಇಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದಿನದಿಂದ ದಿನಕ್ಕೆ ಈ ಪ್ರಕರಣವನ್ನ ಕಾವನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ಲಿ ಪ್ರಯತ್ನಿಸ್ತಾ ಇದ್ದಾರೆ. ಅಂದ್ರೆ ಈಗ ಏನಾಗಿದೆ, ಈ ಕೇಸ್ನ CID ಲೆವೆಲ್ಗೆ ತಗೊಂಡು ಹೋಗಿದ್ದಾರೆ. ಅಂದ್ರೆ CID ಮುಖಾಂತರದಲ್ಲಿ ನಾವು ಎನ್ಕ್ವೈರಿ ಮಾಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿರುವಂತ ಸಮಸ್ಯೆ ಏನು ಅಂತೇಳಿ ಹೇಳಿದ್ರೆ, ಏನ್ ಮಾಡೋದಿದ್ರು ಕೂಡ ಇವರಿಗೆ ಸಭಾಪತಿಯ ಸಂಪೂರ್ಣವಾದ ಸಪೋರ್ಟ್ ಬೇಕಾಗ್ತದೆ. ಆದ್ರೆ ಇಲ್ಲಿ ಸಭಾಪತಿಯವರು ನೇರವಾಗಿ ಹೇಳಿಬಿಟ್ಟಿದ್ದಾರೆ, ನಾನು ಯಾವುದೇ ಕಾರಣಕ್ಕೆ ಯಾರನ್ನೂ ಕೂಡ ಸುವರ್ಣಸೌಧದ ಒಳಗಡೆ ಬರ್ಲಿಕ್ಕೆ ಬಿಡಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಅಲ್ಲಿ ಬೀಗ ಹಾಕ್ಬಿಟ್ಟಿದ್ದೇವೆ, ಬೇರೆ ಯಾರು ಎಂಟರ್ ಆಗ್ಲಿಕ್ಕಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಇವರು ಮಹಾಜರ್ ಮಾಡಬೇಕು ಅದು ಇದು ಹೇಳ್ತಾ ಇದಾರಲ್ಲ, ಅದಕ್ಕೆ ಅವ್ರು ನೇರವಾಗಿ ರೆಫ್ಯೂಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲ, ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ಮತ್ತಿನ್ನೊಂದು, ಸಭಾಪತಿಯವರು ಕೂಡ ಅಷ್ಟೇ ಬಹಳಷ್ಟು ಮುನಿಸ್ಕೊಂಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ, ಅದೇ ರೀತಿಯಲ್ಲಿ ಸರ್ಕಾರದ ಮೇಲೆ. ಯಾಕಂದ್ರೆ ಯಾವುದೇ ಕಾರಣಕ್ಕೆ ಪೊಲೀಸರು ಅಲ್ಲಿ ಎಂಟರ್ ಆಗ್ಲಿಕ್ಕಿಲ್ಲ. ಆದ್ರೆ ಇಲ್ಲಿ ಏನ್ ಮಾಡಿದ್ದಾರೆ, ಪೊಲೀಸರನ್ನ ಕರೆಸಿ ರವಿ ಅವ್ರನ್ನ ಅಲ್ಲಿ ಹ್ಯಾಂಡ್ ಓವರ್ ಮಾಡಿದ್ದಾರೆ ಪೊಲೀಸ್ಗೆ. ಇದಕ್ಕಾಗಿ ಕೂಡ ಅವರು ಬಹಳಷ್ಟು ಮುನಿಸ್ಕೊಂಡಿದ್ದಾರೆ. ಆಕ್ಚುಲಿ ಸಭಾಪತಿಯವರ ಪರ್ಮಿಷನ್ ಬೇಕಿತ್ತು ಸಿ ಟಿ ರವಿ ಅವ್ರನ್ನ ಬಂಧಿಸ್ಲಿಕ್ಕೆ. ಆದ್ರೆ ಇಲ್ಲಿ ಸಭಾಪತಿಯವರ ಪರ್ಮಿಷನ್ ಕೂಡ ಅವ್ರು ತಗೊಂಡಿರಲಿಲ್ಲ. ಆದ್ರಿಂದ ಸಭಾಪತಿಯವರು ಕೂಡ ಬಹಳಷ್ಟು ಮುನಿಸ್ಕೊಂಡಿದ್ದಾರೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ಸಭಾಪತಿಯವರು ಈಗಾಗಲೇ ಹೇಳಿದ್ದಾರೆ, ನಾನು ಸಂಪೂರ್ಣವಾಗಿ ಆಡಿಯೋ ಮತ್ತು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದೇನೆ ಅಥವಾ ಕೇಳಿಸ್ಕೊಂಡಿದ್ದೇನೆ. ಆದ್ರೆ ಎಲ್ಲಿಯೂ ಕೂಡ ಆ ರೀತಿಯಾದಂತಹ ಪದ ಬಳಕೆ ನನ್ ಕಂಡು ಬಂದಿಲ್ಲ. ಹಾಗಾಗಿ ಇಲ್ಲಿ ಏನು ಸಮಸ್ಯೆ ಇಲ್ಲ ಅಂತೇಳಿ ಹೇಳಿ ಅವರು ಕೇಸ್ ಕ್ಲೋಸ್ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಘಟನೆಗೆ ಒಂದು 2-3 ದಿನದ ನಂತರ 2-3 ವಿಡಿಯೋಗಳನ್ನ ರಿಲೀಸ್ ಮಾಡಿದ್ದಾರೆ. ಆದ್ರೆ ಈ ವಿಡಿಯೋ ಎಲ್ಲಿಂದ ಬಂತು? ಹಾಗಾದ್ರೆ ಈ ವಿಡಿಯೋದ ಸತ್ಯಾಸತ್ಯತೆ ಏನು, ಅದನ್ನ ಕೂಡ ನಾವು ಪರಿಶೀಲನೆ ಮಾಡಬೇಕಾಗ್ತದೆ. ಈಗ ಡೌಟ್ ಯಾಕೆ ಬರ್ತದೆ ಅಂತ ಹೇಳಿದ್ರೆ, ಹೊರಟ್ಟಿ ಅವ್ರು ಹೇಳ್ತಾರೆ, ಅದೇನಿದ್ರು ಅಂದ್ರೆ ಆಡಿಯೋ ಆಗ್ಲಿ ವಿಡಿಯೋ ಆಗ್ಲಿ ಯಾವುದಿದ್ರು ಕೂಡ ನಮ್ಮ ಸದನದಲ್ಲಿ ಏನು ರೆಕಾರ್ಡ್ ಆಗಿರ್ತದೋ ಅದು ಮಾತ್ರ ಅಧಿಕೃತ, ಅದು ಬಿಟ್ಟು ಬೇರೆ ಇನ್ಯಾವುದು ಕೂಡ ಅಧಿಕೃತ ಅಲ್ಲ ಅಂತ ಹೇಳ್ಕೊಂಡು ಅವ್ರು ನೇರವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಒಂದ್ ವೇಳೆ ಇವ್ರೇನಾದ್ರು CID ಕೊಟ್ಟರು ಕೂಡ ಅವರು ಆಡಿಯೋ ಮತ್ತು ವಿಡಿಯೋ ಏನಿದ್ರು ಕೂಡ ಸಭಾಪತಿಯವರು ಏನು ಸಬ್ಮಿಟ್ ಮಾಡ್ತಾರೋ ಅದನ್ನೇ ಅವ್ರು ಪರಿಶೀಲನೆ ಮಾಡಬೇಕಾಗ್ತದೆ ಹೊರತು ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅಥವಾ ಬೇರೆ ಇನ್ಯಾರು ರಿಲೀಸ್ ಮಾಡಿದ್ದಿದ್ರೆ ಅದನ್ನ ಅವರು ಯಾವುದೇ ಕಾರಣಕ್ಕೆ ಬಿಲ್ಕುಲ್ ಆಗಿ ಗಣನೆಗೆ ತಗೊಳ್ಳಲ್ಲ ಅಂತ ಹೇಳ್ಕೊಂಡು ಸಭಾಪತಿಯವರು ಹೇಳ್ತಾ ಇದ್ದಾರೆ. ಅಂದ್ರೆ ಸಭಾಪತಿಯವರು ಬಹುಶಃ ಪೊಲೀಸರು ಕೂಡ ಹೇಳ್ಬೋದು, ನಾನು ಇದನ್ನು ಒಪ್ಪಲ್ಲ ಅಂತ ಕೂಡ ಹೇಳ್ಬೋದು. ಆದ್ರೆ ಇಲ್ಲಿ ಏನಾಗಿದೆ, ಈಗ CIDಗೆ ಈಗಾಗಲೇ ಪರ್ಮಿಷನ್ ಕೊಟ್ಟಿದ್ದಾರೆ, ಅಂದ್ರೆ ಎನ್ಕ್ವೈರಿ ಪರ್ಮಿಷನ್ ಕೊಟ್ಟಿದ್ದಾರೆ. ಇದ್ರ ನಡುವೆ ಇನ್ನೂ ಒಂದು ಕೂಡ ಡೆವಲಪ್ಮೆಂಟ್ ನಡೆದಿದೆ ನಿನ್ನೆ. ಅದೇನಂತ ಹೇಳಿದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಇದ್ದಾರೆ, ಒಂದ್ ವೇಳೆ ಸಿ ಟಿ ರವಿ ಅವರಿಗೆ ತಾವು ಆತರ ಹೇಳಿಲ್ಲ ಅಂತ ಹೇಳಿದ್ರೆ ನಾನು ಕೂಡ ಧರ್ಮಸ್ಥಳಕ್ಕೆ ಬರ್ತೇನೆ ನನ್ನ ಕುಟುಂಬದವರೊಂದಿಗೆ. ಅದೇ ರೀತಿಯಲ್ಲಿ ಸಿ ಟಿ ರವಿ ಕೂಡ ಅವ್ರ ಕುಟುಂಬದವರೊಂದಿಗೆ ಧರ್ಮಸ್ಥಳಕ್ಕೆ ಬರಲಿ. ನನಗೆ ಬೆಳಗಾವಿಂದ ಬರಬೇಕು, ನನ್ನ ಸ್ವಲ್ಪ ದೂರ ಆಗ್ತದೆ, ಆದ್ರೂ ಬರ್ತೇನೆ. ಆದ್ರೆ ಸಿ ಟಿ ರವಿ ಅವರು ಚಿಕ್ಕಮಗಳೂರಿಂದ ಬರೋದು ಅವ್ರಿಗೆ ಬಹಳ ಹತ್ರ. ಅದೆಲ್ಲೋಕ್ಕಿಂತ ಮುಖ್ಯವಾಗಿ BJP ಅವರು ಅಂತ ಹೇಳಿದ್ರೆ ಅವ್ರಿಗೆ ದೇವರ ಬಗ್ಗೆ ಎಲ್ಲ ಸ್ವಲ್ಪ ಭಕ್ತಿ ಎಲ್ಲ ಜಾಸ್ತಿ. ಹಾಗಾಗಿ ಅವರು ಅಲ್ಲಿಗೆ ಬಂದ್ಬಿಡ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಬಂದು ಆಣೆ ಪ್ರಮಾಣ ಮಾಡ್ಬೇಕಂತೆ. ಇದಕ್ಕೆ ಸಿ ಟಿ ರವಿ ಅವರು ತುಂಬಾ ಮೊನಚಾದಂತ ಉತ್ತರವನ್ನ ಕೊಟ್ಟಿದ್ದಾರೆ. ಅದು ಏನಂತ ಹೇಳಿದ್ರೆ, ಈಗಾಗಲೇ ಇವರು ನನ್ನನ್ನು ಬಂಧಿಸಿ ಪೊಲೀಸ್ ಸ್ಟೇಷನ್ಗೆ ಕಳಿಸಿ ಎಲ್ಲದೂ ಆಯ್ತು, ಕೋರ್ಟಿಂದ ನಾನು ಬೇಲ್ ತಗೊಂಡು ಹೊರಗಡೆ ಬಂದಿದ್ದೇನೆ. ಅದಾದ್ಮೇಲೆ ಈಗ CID ಅಂತೇಳಿ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿದ್ಮೇಲೆ ಈಗ ದೇವಸ್ಥಾನಕ್ಕೆ ಹೋಗೋಣ, ಆಣೆ ಮಾಡೋಣ, ಪ್ರಮಾಣ ಮಾಡೋಣ ಅಂತೇಳಿ ಯಾಕೆ ಹೇಳ್ಬೇಕು? ಈಗಾಗಲೇ ಅವ್ರೇನೋ ಕಂಪ್ಲೇಂಟ್ ಎಲ್ಲ ಕೊಟ್ಟಿದಾರಲ್ಲ, ಕೊಟ್ಟ ಮೇಲೆ ಪೊಲೀಸ್ ಸ್ಟೇಷನ್ನಲ್ಲೋ ಅಥವಾ ಕೋರ್ಟ್ನಲ್ಲೂ ಡಿಸೈಡ್ ಆಗಿ ಹೋಗ್ಲಿ. ಅದು ಬಿಟ್ಟು ನಾನು ಯಾಕೆ ದೇವಸ್ಥಾನಕ್ಕೆ ಹೋಗಿ ಇವ್ರನ್ನ ಕರೆದ್ರು ಅಂತ ನಾನು ಹೋಗಿ ಅಲ್ಲಿ ಆಣೆ ಪ್ರಮಾಣ ಮಾಡಬೇಕು? ಈಗಾಗಲೇ ಮುಂದಿನ ಲೆವೆಲ್ಗೆ ಹೋಗಿ ಆಗಿದೆ. ಆ ಥರ ಇದ್ರೆ ಮೊದಲೇ ಬರಬೇಕಿತ್ತು, ಅವ್ರು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಂತ ಹೇಳಿ ಧರ್ಮಸ್ಥಳಕ್ಕೆ ಹೋಗ್ಬೋದಿತ್ತು. ಅದಕ್ಕೆ ಬದಲಾಗಿ ಈಗ ಯಾಕೆ ಕರೀತಾ ಇದ್ದಾರೆ? ಹಾಗಾಗಿ ಆ ರೀತಿಯಾದಂಥ ಯಾವುದೇ ಸೀನ್ ಇಲ್ಲ. ನಾನು ಇವ್ರು ಕರೆದ್ರು ಅಂತ ಹೇಳ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡಲ್ಲ, ಹೋಗೋದಾದ್ರೆ ನಾನು ಯಾವ ಬೇಕಾದ್ರೂ ಹೋಗಿ ಬರ್ತೇನೆ, ಅದು ನನಗೆ ಬಿಟ್ಟಿದ್ದು ಅಂತೇಳಿ ಹೇಳಿದ್ದಾರೆ. ಇದ್ರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಒಂದು ರೀತಿಯ ಕೆಸರು ಅಂತ ಹೇಳ್ಕೊಂಡು ಕೂಡ ಕಂಪೇರ್ ಮಾಡಿ ಮಾತಾಡಿದ್ರು. ನಿಮ್ಗೆ ಅರ್ಥ ಆಗಿರ್ಬೋದು ಅವ್ರು ಹೇಳಿರುವಂತಹ ಮೀನಿಂಗ್ ಏನು ಅಂತ ಹೇಳ್ಕೊಂಡು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಡ್ಕೊಂತಾ ಇರುವಂತಹ ರೀತಿ, ಇದನ್ನ ಕೂಡ ನೀವು ಯೋಚನೆ ಮಾಡಬೇಕಾಗ್ತದೆ. ಯಾಕಂದ್ರೆ ಈ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಜಯಮಾಲ ಅವ್ರಿಗೆ ಏನ್ ಹೇಳಿದ್ರು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಸೇವೆ ವಿಷಯ. ಆಗ ಜಯಮಾಲ ಅವರು ಯಾವ ರೀತಿ ನಡ್ಕೊಂಡ್ರು, ತುಂಬಾ ನಗುನಗ್ತಾನೆ ಈ ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಆ ಕೇಸನ್ನ ಅಲ್ಲಿಯೇ ಕ್ಲೋಸ್ ಮಾಡಿಸಿ ಬಿಟ್ರು.
ಆದ್ರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಮಾಡ್ತಾ ಇದ್ದಾರೆ, ಏನೋ ಸದನದಲ್ಲಿ ನಡೆದಿದೆ, ಅದರಲ್ಲೂ ಕೂಡ ಸ್ಪಷ್ಟವಾಗಿಲ್ಲ ಅವ್ರು ಹೇಳಿದಾರಾ ಇಲ್ವಾ ಅನ್ನೋದು ಕೂಡ ಇಲ್ಲಿವರೆಗೂ ಸ್ಪಷ್ಟವಾಗಿಲ್ಲ. ಆದ್ರೆ ಅವ್ರು ಹೇಳಿದ್ದಾರೆ, ನಾನು ಕೇಳಿಸ್ಕೊಂಡಿದ್ದೇನೆ ಅಂತೇಳಿ ಹೇಳಿ ಏನೋ ಹೇಳ್ಕೊಂಡು ಇನ್ನೂ ಕೂಡ ಇದನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಒಂದ್ ರೀತಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಪ್ರಬುದ್ಧ ರಾಜಕಾರಣಿ ಆಗಿದ್ರೆ ಇಂತಹ ಎಲ್ಲಾ ವಿಷಯಗಳು ಆಗಾಗ ನಡೀತಾ ಇರ್ತದೆ, ಅದನ್ನ ಸಹಿಸ್ಕೊಂಡು ತಮ್ಮ ಕೆಲಸದ ಮುಖಾಂತರ ಉತ್ತರ ಕೊಡಬೇಕು. ನಿಮ್ಗೆ ಒಂದ್ ಮಾತು ಹೇಳಬೇಕು ಅಂದ್ರೆ, ಈ ಕಾಂಗ್ರೆಸ್ನವರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಈಗ ಇವರು ಬೇರೆ ಲೀಡರ್ಗಳ ಬಗ್ಗೆ ಎಷ್ಟೆಲ್ಲ ಮಾತಾಡಿದಾರೆ, ಏನೆಲ್ಲ ಹೇಳಿದ್ದಾರೆ, ನೀವೇ ಜಸ್ಟ್ ಒಂದು ಸ್ವಲ್ಪ ರೀಕಾಲ್ ಮಾಡ್ಕೊಂತ ಹೋಗಿ. ಸೋನಿಯಾ ಗಾಂಧಿ ಅವರು ನರೇಂದ್ರ ಮೋದಿ ಅವರಿಗೆ ಹೇಳಿದ್ರು ಮೌತ್ಕಾ ಸೌದಾಗರ್ ಅಂತ ತಕೊಂಡು, ಅಂದ್ರೆ ಸಾವಿನ ವ್ಯಾಪಾರಿ ಅಂತ ತಕೊಂಡು ಕರೆದ್ರು. ಅದೇ ರೀತಿಯಲ್ಲಿ ಮಣಿಶಂಕರ್ ಅಯ್ಯರ್ ನರೇಂದ್ರ ಮೋದಿ ಅವರಿಗೆ ಹೇಳಿದ್ರು, ಈ ಚುನಾವಣೆಯಲ್ಲಿ ಆತ ಗೆಲ್ಲೋದು ಇಲ್ಲ ಏನೂ ಇಲ್ಲ, ನಂತರ ಬಂದು ನಮ್ಮ ಪಾರ್ಟಿ ಆಫೀಸ್ನಲ್ಲಿ ಟೀ ಕಾಫಿ ಹಂಚ್ಕೊಂಡಿರ್ಲಿ ಅಂತ ತಕೊಂಡು ಹೇಳಿದ್ರು. ಹಾಗೆ ಬಹಳಷ್ಟು ರೀತಿಯಲ್ಲಿ ನರೇಂದ್ರ ಮೋದಿ ಅವರು ದಿನ ಬಿಟ್ಟು ದಿನ ಏನೇನೋ ಮಾತುಗಳಿಂದ ಚುಚ್ಚುತ್ತಾನೆ ಇದ್ರು. ಆದ್ರೆ ನರೇಂದ್ರ ಮೋದಿ ಏನಾದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ರ, ಅಥವಾ ಇವ್ರ ಮೇಲೆ ಕೇಸ್ ಹಾಕಿದ್ರ, ಅಥವಾ ಇವ್ರನ್ನ ಬಂಧನ ಮಾಡೋ ರೀತಿಯಲ್ಲಿ ನೋಡ್ಕೊಂಡ್ರ, ಏನಾದ್ರು ಮಾಡಿದ್ರೆ, ಏನು ಮಾಡಿಲ್ಲ. ಅದಕ್ಕೆ ಬದಲಾಗಿ ಅವರು ತಮ್ಮ ಕೆಲಸದ ಮುಖಾಂತರ, ತಾನು ಚುನಾವಣೆಯನ್ನು ಗೆಲ್ಲುವ ಮುಖಾಂತರ ಉತ್ತರವನ್ನು ಕೊಟ್ಟರು. ಈಗ ನಮ್ಮ ದೇಶದ ಪ್ರಧಾನಿಯಾಗಿ 3ನೇ ಟರ್ಮ್ನಲ್ಲಿ ಅವರಿದ್ದಾರೆ. ಇವಾಗಲೂ ಕೂಡ ದಿನಂಪ್ರತಿ ಅವ್ರ ಮೇಲೆ ಒಂದಲ್ಲ ಒಂದು ರೀತಿಯಾದಂತಹ ಅಪಾದನೆಯನ್ನು ಇವ್ರು ಹೊರಿಸ್ತಾನೆ ಇರ್ತಾರೆ. ಆದ್ರೆ ಅವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಂತಾರಲ್ಲ, ತಾನಾಯ್ತು ತನ್ನ ಕೆಲಸ ಆಯ್ತು ಆ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಓರ್ವ ಪ್ರಬುದ್ಧ ರಾಜಕಾರಣಿಯ ಮೆಂಟಾಲಿಟಿ. ಅದೇ ತರ ಅವ್ರು ನಡ್ಕೊಂಡ್ರೆ ಆತ ಒಳ್ಳೆಯ ರಾಜಕಾರಣಿ ಅನ್ಸ್ಕೊತಾನೆ, ತನ್ನ ಜೀವನದಲ್ಲಿ ಸಕ್ಸಸ್ ನ ಕೂಡ ಪಡಿತಾನೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವುದೋ ಒಂದು ಕಾರಣದಿಂದ ಗೆದ್ದಿದ್ದಾರೆ. ಅದೇ ರೀತಿಯಲ್ಲಿ ಅವ್ರ ಹಿಂದೊಂದು ಬಲವಾದ ಶಕ್ತಿ ಇದೆ. ಆ ಶಕ್ತಿಯಿಂದಾಗಿ ಈಗ ಅವರು ಮಿನಿಸ್ಟರ್ ಕೂಡ ಆಗಿದ್ದಾರೆ. ಅದು ಬೇರೆ, ಅದ್ರ ಹಿನ್ನೆಲೆ ಬಹಳಷ್ಟು ಇದೆ, ಅದನ್ನೆಲ್ಲ ಹೇಳಲಿಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಇದೇ ತರ ಇರ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ಯಾವಾಗ ಬೇಕಾದ್ರೂ ಬದಲಾಗಬಹುದು. ಯಾಕಂದ್ರೆ ಒಂದ್ ರೀತಿ ಚಕ್ರ ಸುತ್ತುತ್ತಾ ಇರ್ತಾರಲ್ಲ, ಆ ರೀತಿಯಲ್ಲಿ ಈ ರಾಜಕೀಯ ಜೀವನ ಇರ್ತದೆ. ಒಮ್ಮೆ ಮೇಲೆ ಹೋದವರು ಇನ್ನೊಂದು ದಿನ ಕೆಳಗಡೆ ಬೀಳ್ಬಹುದು. ಹಾಗಾಗಿ ರಾಜಕೀಯ ಜೀವನದಲ್ಲಿರುವಾಗ ಇದೆಲ್ಲ ಸರ್ವೇ ಸಾಮಾನ್ಯ. ಈ ರೀತಿಯಾದ ಮಾತುಗಳನ್ನು ಕೇಳಬೇಕಾಗಿ ಬರ್ತದೆ. ಅದನ್ನ ಅಲ್ಲಲ್ಲಿಗೆ ಬಿಟ್ಟು ಮುಂದುವರೆದ್ರೆ ಆಗ ಅವ್ರು ರಾಜಕಾರಣದಲ್ಲಿ ಮೇಲ್ ಬರ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ತಮ್ಮ ಗೌರವವನ್ನು ಕೂಡ ಉಳಿಸ್ಕೊತಾರೆ. ಇಲ್ಲಿ ನೋಡಿ, ಸಿ ಟಿ ರವಿ ಅವರು ಹೇಳಿದ್ದಾರೆ ಅಂತೇಳಿ ಇವ್ರು ಹೇಳ್ತಾ ಇದ್ದಾರೆ. ಅದನ್ನೇ ದಿನ 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 ಹೇಳಿದ್ರು, ನಂಗೆ ಹೀಗೆ ಹೇಳಿದ್ರು ಅಂತ ಹೇಳಿ ಪ್ರತಿದಿನ ಹೇಳ್ತಾನೆ ಇದ್ದಾರೆ ಇವರು. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಜನರಿಗೂ ಕೂಡ ಒಂದು ರೀತಿ ಅಸಹ್ಯ ಅನಿಸ್ತದೆ. ಯಾಕಂದ್ರೆ ಕೆಲವು ಕೆಲಸಗಳನ್ನ ನಾವು ಮೌನವಾಗಿ ಮಾಡ್ಕೊಂಡು ಹೋದ್ರೆ ಒಳ್ಳೇದು. ಓಕೆ, ಸಿ ಟಿ ರವಿ ಅವ್ರು ನನ್ನ ಬಗ್ಗೆ ಈ ರೀತಿ ಹೇಳಿದಾರಲ್ಲ, ಇವ್ರು ಹೇಳಿದ್ದಿದ್ರೆ ಅವ್ರನ್ನ ದೇವ್ರು ನೋಡ್ಕೊತದೆ ಅಂತ. ಯಾಕಂದ್ರೆ ನಾವು ಹಿಂದೂಗಳು ಸಾಮಾನ್ಯವಾಗಿ ದೇವ್ರ ಮೇಲೆ ತುಂಬಾ ನಂಬಿಕೆ ಇಡ್ತೇವೆ. ಅದೇ ರೀತಿಯಲ್ಲಿ ಯಾರು ಏನಾದ್ರು ಮಾಡಿದ್ರೆ ನಾವು ನೇರವಾಗಿ ಹೇಳ್ತೇವೆ, ಆ ಥರ ಮಾಡಿದ್ರೆ ದೇವ್ರು ನೋಡ್ಕೊತಾನೆ ನಿನ್ನನ್ನು ಅಂತ ಹೇಳ್ಕೊಂಡು ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ. ಅಂದ್ರೆ ನಮ್ಮ ಕೆಲಸವನ್ನ ನಾವು ಮುಂದುವರಿಸ್ತೇವೆ. ಅದೇ ರೀತಿಯಲ್ಲಿ ಇವ್ರು ಮಾಡ್ಬೋದಿತ್ತು. ಅದಕ್ಕೆ ಬದಲಾಗಿ ಪ್ರತಿದಿನ ಹೋದಲ್ಲಿ ಬಂದಲ್ಲಿ ನನಗೆ ಹಾಗೆ ಹೇಳಿದ್ರು ಅಂತೇಳಿ ಹೇಳಿ ಒಂದು ರೀತಿ ಬೇರೆಯವ್ರಿಗೆ ಬೇಸರ ಆಗೋ ರೀತಿಯಲ್ಲಿ ನಡ್ಸ್ಕೊಂತ ಇದ್ದಾರೆ. ಅಂದ್ರೆ ನಾನಿಲ್ಲಿ ಸಿ ಟಿ ರವಿಯವ್ರನ್ನ ಸಮರ್ಥಿಸ್ಕೊಂತ ಇಲ್ಲ. ಸಿ ಟಿ ರವಿ ಒಂದ್ ವೇಳೆ ಹೇಳಿದ್ದು ಅದು ಖಂಡಿತವಾಗಿ ತಪ್ಪೆ. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲಿ ಎಲ್ಲದನ್ನು ಮರೆತು ಒಂದ್ ರೀತಿಯಾಗಿ ಪ್ರಬುದ್ಧತೆಯನ್ನ ಮೆರೆದ್ರಿದೆಯಲ್ಲ, ಖಂಡಿತವಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕಾರಣದಲ್ಲಿ ತುಂಬಾ ಒಳ್ಳೇದಾಗ್ತದೆ. ಯಾಕಂದ್ರೆ ದ್ವೇಷ ಬೆಳೆಸ್ಕೊಂಡು ಏನೋ ಸಾಧಿಸ್ತೇನೆ ಅಂತೇಳಿ ಹೋಗಿ ನಾಳೆ ಕೋರ್ಟಲ್ಲಿ ಕೂಡ ಪ್ರೂವ್ ಆಗ್ಬಹುದು, ಇಲ್ಲ ಅವ್ರು ಹಾಗೆ ಹೇಳಿಲ್ಲ ಅಂತೇಳಿ. ಆಗ ಮುಖಭಂಗ ಆಗೋದು ಬೇರೆ ಇನ್ಯಾರಿಗಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ. ಓಕೆ, ಮುಂದಿನ ದಿನಗಳಲ್ಲಿ ಹೇಳ್ಕೊಂಡು ತಿರುಗ್ಬೋದು, ಇಲ್ಲ ಹಾಗೆ ಹೇಳಿದ್ದಾರೆ ಅಂತೇಳಿ. ಅದು ಕಂಡಮ್ ಆಫ್ ಕೋರ್ಟ್ ಆಗುತ್ತೆ, ಅದು ಬೇರೆ ವಿಷಯ. ಒಟ್ಟಾರೆ ಇಲ್ಲಿ ಅನ್ಸೋದೇನು ಅಂತ ಹೇಳಿದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸಣ್ಣ ವಿಷಯ, ಓಕೆ ಅವ್ರಿಗೆ ಬೈದಿದ್ದು ಕೂಡ ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ ಇನ್ನೂ ಕೂಡ. ಯಾಕಂದ್ರೆ ಅದು ಕೂಡ ಡೌಟ್ ನಲ್ಲೇ ಇದೆ. ಯಾರೋ ಹೇಳಿದ್ರು ಅಂತ ತಕೊಂಡು ನಿನ್ನೆ ಕೂಡ ಒಂದು ಸಂದರ್ಶನದಲ್ಲಿ ಅವ್ರು ಹೇಳಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದನ್ನ ಜಸ್ಟ್ ನೆಗ್ಲೆಕ್ಟ್ ಮಾಡ್ಕೊಂಡು ಸೇಡಿನ ರಾಜಕೀಯವನ್ನು ಬಿಟ್ಟು, ಅಥವಾ ಯಾರ್ದೋ ಮಾತು ಕೇಳ್ಕೊಂಡು ತನ್ನ ಹಿಂದೆ ಯಾರೋ ಒಬ್ಬ ಬಲಾಢ್ಯ ನಿಂತಿದ್ದಾರೆ ಅಂತ ಹೇಳಿ ಸಿ ಟಿ ರವಿ ಅವರ ಮೇಲೆ ಆಕ್ಷನ್ ತಗೊಳ್ಳೇಬೇಕು ಅಂತ ಹೇಳಿ ಏನೇನೋ ಪ್ರಯತ್ನ ಪಡೋದಕ್ಕೆ ಬದಲಾಗಿ ಸ್ವಲ್ಪ ಸಂಯಮದಿಂದ ಅವ್ರು ವರ್ತಿಸಿದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಖಂಡಿತವಾಗಿ ಒಳ್ಳೇದಾಗ್ತದೆ. ಸ್ನೇಹಿತರೆ, ನಾನು ಹೇಳಿರೋ ತಪ್ಪ ಸರಿ ಅಂತಕೊಂಡು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಅದೇ ರೀತಿಯಲ್ಲಿ ನಿಮಗೆ ನಾನು ಹಂಚಿಕೊಂಡ ವಿಷಯ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಅದೇ ರೀತಿಯಲ್ಲಿ ದಯವಿಟ್ಟು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.